ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ತುಂಬಾನೇ ಚೆನ್ನಾಗಿ ಇರುತ್ತೆ. ನಾನಿಲ್ಲಿ ಮೊದಲಿಗೆ ಎಗ್ ರೈಸ್ ನ ಮಾಡ್ಕೊಳ್ಳೋದಕ್ಕೆ ರೈಸ್ ನ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಎಗ್ ರೈಸ್ಗೆ ಜೀರಾ ರೈಸ್ ನ ಬಳಸಿದ್ದೀನಿ. ಇದಕ್ಕೆ ಮಸಾಲೆಗೆ ನಾನು ಸ್ವಲ್ಪ ಕೊತ್ತಂಬರಿ, ಕಾಳುಮೆಣಸು, 2 ಹಸಿಮೆಣಸಿನಕಾಯಿ, ಒಂದ್ 10 ಪೀಸ್ ಆಗುವಷ್ಟು ಬೆಳ್ಳುಳ್ಳಿ, ಒಂದ್ ಸಣ್ಣ ತುಂಡು ಹಸಿ ಶುಂಠಿನ ತಗೊಂಡಿದ್ದೀನಿ. ಒಂದು ಸಣ್ಣ ಮಿಕ್ಸರ್ ಜಾರ್ನ ತಗೊಂಡು ಅದಕ್ಕೆ ಎಲ್ಲ ಸ್ಪೈಸಸ್ ಹಾಕೊಂಡು ಸ್ವಲ್ಪನೇ ನೀರ್ ಹಾಕೊಂಡು ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ. ನಂತರ ಸ್ಟವ್ ನ ಆನ್ ಮಾಡಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ನ ಹಾಕೊಂಡು ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಸ್ಟ್ರೀಟ್ ಸ್ಟೈಲ್ ನಲ್ಲಿ ಮಾಡೋದ್ರಿಂದ ಇದೇ ರೀತಿಯಾಗಿನೇ ಅವರು ಕೂಡ ಮಾಡ್ತಾರೆ. ನಂತರ ಈ ರೀತಿ ಸಣ್ಣಗೆ ಉದ್ದುದಾಗಿ ಕಟ್ ಮಾಡಿಕೊಂಡಿರುವ ಒಂದು ದೊಡ್ಡ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ. ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಬೇಕು. ಸ್ವಲ್ಪ ಹಸಿ ಹಸಿಯಾಗಿ ಉಳಿದ್ ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಟೇಸ್ಟ್ ಸ್ವಲ್ಪ ಸ್ವೀಟ್ ಆಗಿ ಬರುತ್ತೆ. ಈರುಳ್ಳಿ ಹಸಿ ಹಸಿಯಾಗಿ ಉಳಿದ್ರೆ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಸ್ವಲ್ಪ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಂತರ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಆವಾಗಲೇ ರುಬ್ಬಿ ಇಟ್ಕೊಂಡಂತಹ ಮಸಾಲೆನ ಇದಕ್ಕೆ ಆಡ್ ಮಾಡ್ಕೊಳ್ಬೇಕು. ಎಲ್ಲ ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಗ್ ರೈಸ್ ಮಾಡುವಾಗ ಮೇನ್ ಆಗಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅವಾಗ ಮಾತ್ರ ಎಗ್ ರೈಸ್ ಚೆನ್ನಾಗಿ ಬರುತ್ತೆ. ನೋಡಿ ಇದು ಕೂಡ ಫ್ರೈ ಆಯ್ತು. ನಂತರ ಮಾಡಿ ಇಟ್ಕೊಂಡಿರೋ ರೈಸ್ ನ 1-2 ಸ್ಪೂನ್ ಆಗುವಷ್ಟು ಮಾತ್ರ ಇಲ್ಲಿ ಸೇರಿಸ್ತಿದ್ದೀನಿ. ಯಾಕೆಂದ್ರೆ ಹೇಳ್ತೀನಿ. 2 ಸ್ಪೂನ್ ಆಗುವಷ್ಟು ಮಾತ್ರ ಸೇರಿಸ್ಕೊಂಡು ಈ ರೀತಿ ಎಲ್ಲಾನು ಸೈಡ್ಗೆ ತೆಗೆದಿಟ್ಕೊಂಡು ನಾನಿಲ್ಲಿ ರೈಸ್ ನ ಮಾಡೋದಕ್ಕೆ 4 ಮೊಟ್ಟೆನ ಬಳಸ್ಕೊಳ್ತಿದ್ದೀನಿ. 2 ಮೊಟ್ಟೆನ ಹಾಕಿದ್ದೀನಿ. 2 ಮೊಟ್ಟೆ ಕೂಡ ಸೇರಿಸ್ತಿದ್ದೀನಿ. ಸ್ವಲ್ಪ 1 ನಿಮಿಷ ಆದ್ಮೇಲೆ ಸ್ಪೂನಿಂದ 2 ನಿಮಿಷನ ಬಿಟ್ಟು ಸ್ಪೂನಿಂದ ನಿಧಾನವಾಗಿ ಎಲ್ಲಾನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ತರ ಒಮ್ಮೆ ಟ್ರೈ ಮಾಡಿ ನೋಡಿ. ಮೊಟ್ಟೆ ಮಾತ್ರ ಸಪರೇಟ್ ಆಗಿ ಹಾಕೋದಕ್ಕಿಂತ ಸ್ವಲ್ಪ 1-2 ಸ್ಪೂನ್ ಆಗುವಷ್ಟು ರೈಸ್ ಜೊತೆಗೆ ಈ ಮೊಟ್ಟೆನ ಈ ರೀತಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಸೇಮ್ ಹೊರಗಡೆ ತಂದು ತಿಂತೀವಲ್ವಾ ಅದೇ ರೀತಿ ಟೇಸ್ಟ್ ಕೊಡುತ್ತೆ. ಈ ರೀತಿ ಖಂಡಿತ ಟ್ರೈ ಮಾಡಿ ನೋಡಿ. ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ಟೇಸ್ಟ್ ಕೊಡೋದಂದ್ರೆ ಇದು. ನೋಡಿ ಇವಾಗ ಈ ರೀತಿ ಕಾಣ್ತಿದೆ. ಈಗ ಫ್ರೈ ಆದ ಹಾಗೆ ಒಂಥರ ಉದುರಾಗಿ ಬರುತ್ತೆ. ನೋಡಿ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ. ಉರಿಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಯಾವ ರೀತಿ ಬರ್ತಾ ಬರ್ತಾ ರೈಸ್ ಉದುರ ಆಗ್ತಿದೆ. ಮೊಟ್ಟೆ ಕೂಡ ಚೆನ್ನಾಗಿ ಬೇಯ್ತಿದೆ. ನೋಡಿ ಈ ರೀತಿ ಉದುರ ಆಗ್ಕೊಳ್ಬೇಕು. ನೋಡಿ ಇವಾಗ ಮಿಕ್ಕಿರೋ ರೈಸ್ ನ ಕೂಡ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ನಾನಿಲ್ಲಿ ಮಾಡ್ತಿರೋ ರೈಸ್ 4 ಜನಕ್ಕೆ ಬರೋಬ್ಬರಿ ಆಗುವಷ್ಟಿದೆ. ನಂತರ 1 ಟೀ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ನ ಹಾಕ್ತಿದ್ದೀನಿ. ನಂತರ 1 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ, 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ತಿದ್ದೀನಿ. ಎಲ್ಲಾನು ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ನೋಡಿ ಈ ರೀತಿ ಎಲ್ಲಾನು ಸ್ಪೈಸಸ್ ಕೂಡ ಎಲ್ಲ ರೈಸ್ ಅಂಟ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಖಂಡಿತ ಮನೆಯಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ.
ನೀವು ಹೊರಗಡೆ ತರೋದನ್ನೇ ಮರ್ತು ಬಿಡ್ತೀರಾ ಆ ರೀತಿ ಟೇಸ್ಟ್ ಆಗುತ್ತೆ. ನೋಡಿ ಕಲರ್ ಕೂಡ ಯಾವ ರೀತಿ ಬಂದಿದೆ ಅಂತ. ನಾನಿಲ್ಲಿ ಟೇಸ್ಟ್ ನ ಚೆಕ್ ಮಾಡಿ ಯಾವುದು ಕಡಿಮೆ ಆಗಿದೆನೋ ಈ ಹಂತದಲ್ಲೂ ಕೂಡ ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು. ಖಾರದ ಪುಡಿ ಮತ್ತೆ ಗರಂ ಮಸಾಲೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದೀನಿ. ಮಸಾಲೆ ಕೂಡ ಕಡಿಮೆ ಆದ್ರೂ ಈ ಹಂತದಲ್ಲಿ ಸೇರಿಸ್ಕೊಂಡ್ರೆ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಸೇಮ್ ಸ್ಟ್ರೀಟ್ ಸ್ಟೈಲ್ ತರಾನೇ ಕಾಣ್ತಿದೆ ರೈಸು. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮೊಟ್ಟೆನ ಕೂಡ ಯೂಸ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದ್ 4 ಜನಕ್ಕೆ ಆಗುವಷ್ಟು 4 ಮೊಟ್ಟೆನ ಬಳಸಿದೀನಿ. ನೋಡಿ ಯಾವ ರೀತಿ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ರೈಸ್ ಬಂದಿದೆ ಅಂತ. ಟೇಸ್ಟ್ ಕೂಡ ಏನು ಫರಕ್ ಇರೋದಿಲ್ಲ. ಹೊರಗಡೆ ತಂದಿರೋ ತರಾನೇ ಟೇಸ್ಟ್ ಇರುತ್ತೆ. ಸೋಯಾ ಸಾಸ್ ಇಷ್ಟ ಇದ್ದವರು ಬಳಸಬಹುದು, ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಯಾವುದೇ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡದೆ ಕೂಡನು ಹೊರಗಡೆ ಆದ್ರೆ ಟೇಸ್ಟಿಂಗ್ ಪೌಡರ್ ಅದು ಯೂಸ್ ಮಾಡ್ತಾರೆ. ಮನೆಯಲ್ಲಿ ಆ ರೀತಿ ಮಾಡದೆ ಹೈಜಿನಿಕ್ ಆಗಿ ಇರುತ್ತೆ, ತುಂಬಾ ಚೆನ್ನಾಗಿ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಆಲ್ಮೋಸ್ಟ್ ಇವಾಗ ರೆಡಿ ಆಯ್ತು ರೈಸು. ನೋಡಿ ಸ್ಟ್ರೀಟ್ ಸ್ಟೈಲ್ ಎಗ್ ಫ್ರೈಡ್ ರೈಸ್ ಸವಿಯೋದಕ್ಕೆ ಸಿದ್ಧವಾಗಿದೆ. ಥ್ಯಾಂಕ್ ಯು.